ಅವರೇ ನಿಮ್ಗೊಂದು ಪರ್ಸನಲ್ ಚಾಯ್ಸ್ ಇದೆಯಾ? ಏನು ಮುಖ್ಯಮಂತ್ರಿಗಳಾಗೋಕೆ ನಿಮ್ದೇನಾದ್ರೂ ಪರ್ಸನಲ್ ಚಾಯ್ಸ್ ಇದೆಯಾ? ಇಂಥವ್ರು ಆಗ್ಬೇಕು ನಮ್ಮ ಪಕ್ಷದಿಂದ ಅಂತ? ಪಕ್ಷದ ಚಾಯ್ಸ್ ನಮ್ ಚಾಯ್ಸ್. ಪಕ್ಷದ ನಾಯಕತ್ವ ಯಾರನ್ನ ನಿಮ್ ಸೂಚಿಸುತ್ತೆ? ಪಕ್ಷದ ಚಾಯ್ಸ್ ಪಾಪ ಜಗಳ ಆಡಕ್ ಬಿಟ್ಟಾರ ಇಬ್ಬರು. ಅಲ್ಲಲ್ಲ ಮೇಡಮ್, ಈಗ ಗೋಡೆ ಮಧ್ಯೆ ಮಾತಾಡಿ No, no, no. ನಿಮ್ ಪಕ್ಷಕ್ಕೀಗ ನಮ್ಗೆ ಗೊತ್ತಾಗ್ತಿತ್ತು ಮೆದಳಿಲ್ಲ ಅಂತ ನಿಮ್ಮ ಹೈಕಮಾಂಡ್ಗೆ. ಯಾಕಂದ್ರೆ ಇಬ್ಬರನ್ನು ಕೂರ್ಸಿ 4 ಗೋಡೆ ಮಧ್ಯೆ ಮಾತಾಡಿಸಿ ಹೆಂಗಾದ್ರೂ ಹೊಡೆದಾಡ್ರಿ ಅಂತೇಳಿ ಬಿಟ್ಟು ಬಿಟ್ಟಾರ ಪಾಪ. ಏನಾದ್ರೂ ಕೇಳಿದ್ರೆ ಏಯ್ ಬ್ರೇಕ್ಫಾಸ್ಟ್ ಮಾಡ್ರಿ, ಕೈ ಮಿಲಾಯಿಸ್ರಿ, ಈ ತರ ಐತಿ. ನಮ್ಗೆ ಹೈಕಮಾಂಡ್ ಬಿಟ್ಟು ಬಿಡ್ರಿ. ಇಲ್ಲ ಇನ್ನೇನ್ ಮಾಡ್ಬೇಕಿತ್ತು? ಹೈಕಮಾಂಡ್ ಅವರು ಇವ್ರ ಕೈ ಚೂರಿ ಕೊಡ್ಬೇಕಿತ್ತು, ಅವ್ರಿಗೆ ಚಾಕು ಕೊಡ್ಬೇಕಿತ್ತು. ಏನಿಲ್ಲ ಏನಿಲ್ಲ, ಹೈಕಮಾಂಡ್ ಹೇಳ್ತಿದೆ ನೀವಿಬ್ರು ಪ್ರೀತಿಯಿಂದ ಮಾತಾಡಿ. ತುಮಕೂರು ಭಾಗದವ್ರಲ್ಲ, ಪರಮೇಶ್ವರ್ ಅವ್ರ ಹೆಸರು ಹಂಗಲ್ಲ ನೋಡಿ, ನಾನ್ ಹೇಳ್ತೀನಿಲ್ಲ, ನಾನು ಹೈಕಮಾಂಡ್ ಅಲ್ಲ. ಪರಮೇಶ್ವರ್ ಸಾಹೇಬ್ರು ಅವಕಾಶ ಸಿಕ್ಕಿದ್ರೆ ತುಮಕೂರಿನವನಾಗಿ ಸಂಭ್ರಮದಿಂದ ನಾವು ಸಂತೋಷ ಪಡ್ತೀವಿ, ಮತ್ ಸಿಗಬೇಕು ಅಂತ ನಾವು ಕೂಡ ಆಸೆ ಪಡ್ತೀವಿ. ಯದುಕುಮಾರ್ ಅವರೇ, ಮೇಡಮ್ ನಾವ್ ಹೇಳುವಂತದ್ದು ಪಾಪ ಇವ್ರು ಹೇಳ್ತಾರೆ ನಿಮ್ದು ಮನೆಯೊಂದು 3 ಬಾಗಿಲು ಇದೆ, ಫಸ್ಟ್ ಅದನ್ನ ಸರಿ ಮಾಡ್ಕೋಬೇಕು. ಅದು ಸರಿ ಇದೆ ಮೇಡಮ್, ಸರಿ ಬೇರೆ ಕಣ್ಣಿಗೆ ಅದು ಕಾಣಿಸುತ್ತೆ, ಸರಿ ಇದೆ ಅದಲ್ಲಿ, ಅದು ಸರಿ ಇದೆ. ವಿಜೇಂದ್ರ ಆಗ್ತಾರೆ ಅಂದ್ರೆ ಅಶೋಕ್ ಅವ್ರು ಆಕ್ಟಿವ್ ಆಗ್ತಾರೆ, ಸಿಟಿ ರವಿ ಆಕ್ಟಿವ್ ಆಗ್ತಾರೆ. ಸೊ ಹಿಂಗಾಗಿ ಬಹಳ ಇದೆ ನಿಮ್ಮಲ್ಲೂ, ಅದನ್ನ ಸರಿ ಮಾಡ್ಕೋಬೇಕು ಬಿಫೋರ್ ಗೋಯಿಂಗ್ ಎಲೆಕ್ಷನ್. ದಟ್ ಇಸ್ ದಿ ಬಿಗ್ಗೆಸ್ಟ್ ಟಾಸ್ಕ್ ನಿಮ್ಮಲ್ಲಿ. ಮತ್ತೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ವಿಜೇಂದ್ರ ಆಗ್ಬೇಕು ಅಂತಂದ್ರೆ. ಮೇಡಮ್ ಪಕ್ಷ ಮತ್ತೆ ವಿರೋಧ ಪಕ್ಷವಾಗಿನೇ ನಾವು ಕೆಲಸ ಮಾಡಿದಕ್ಕೇನೆ ಮೂಡ ಬಂದ್ರಲ್ಲಿ 14 ಸೈಟ್ ವಾಪಸ್ ಕೊಟ್ಟಿದ್ದಂತದ್ದು. ನಿಮ್ ಪಕ್ಷ ಹೇಳಿಲ್ವಾ? ಈಗ ಯದುಕುಮಾರ್ ಅವರೇ, ನಾನು ನಿಮ್ ಪಕ್ಷದ ಕೇಳ್ತಿದ್ದೀನಿ. ನಿಮ್ಮ ಪಕ್ಷದಲ್ಲಿ ಇರುವಂತಹ ಕೆಲವು ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು. ಇಫ್ ಇಟ್ ಈಸ್ ವಿಜೇಂದ್ರ, ಲೀಡ್ ಮಾಡಕ್ ಬಿಡಿ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಬಿಡಿ, ಅನೌನ್ಸ್ ಮಾಡಿ ಇವರೇ ನಮ್ಮ ಅಧ್ಯಕ್ಷರು, ಮುಂದೆ ಚುನಾವಣೆವರೆಗೂ ವಿಜೇಂದ್ರ ಅವರೇ ಅಧ್ಯಕ್ಷರು. ದೇರ್ ಇಸ್ ನೋ ಚೇಂಜ್. ಕೊಡಿ ಅಧಿಕಾರಯುತವಾದಂತಹ ಒಂದು ಪವರನ್ನು. ಅದನ್ನು ಬಿಟ್ಟು ನೀವು ಹೇಳಂಗಿಲ್ಲ ಬಿಡಂಗಿಲ್ಲ. ಹೀಗಾಗಿ ಈ ಥರದ ಅನುಮಾನದ ಹುತ್ತ ಭಾಳಷ್ಟು ವೈಪರೀತ್ಯಗಳಿಗೆ ಕಾರಣ ಆಗುತ್ತೆ. ಅದನ್ನು ಸರಿ ಮಾಡ್ಕೋಬೇಕು. ಖಂಡಿತವಾಗ್ಲೂ ಯಾವುದೋ ಒಂದು ವೈಪರೀತ್ಯ ಇಲ್ಲ ಮೇಡಮ್. ಅಲ್ಲಿ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ಇವತ್ತು ಕೂಡ ವಿಜೇಂದ್ರ ಅವರೇ ನಮ್ಮ ರಾಜ್ಯಾಧ್ಯಕ್ಷರಂತ. ಆ ರಾಜ್ಯಾಧ್ಯಕ್ಷರಂತಾನೆ ಹೇಳಿಲ್ಲ ಅಮಿತ್ ಶಾ, ರಾಜ್ಯಾಧ್ಯಕ್ಷರಾಗಿನೇ ರಾಜ್ಯಾಧ್ಯಕ್ಷರಾಗಿನೇ ಕಾರ್ಯನಿರ್ವಹಿಸ್ತಾ ಇರುವಂತದ್ದು, ಪಕ್ಷ ಸಂಘಟನೆ ಮಾಡ್ತಾ ಇರುವಂತದ್ದು ಮೇಡಮ್. ಆಲ್ ರೈಟ್, ಎಸ್ ಸಮೀವುಲ್ಲಾ ಸರ್. ಸರ್, ಈಗ ತುಂಬಾ ಸ್ಟ್ರಾಂಗ್ ಸಿಎಂ ಕ್ಯಾಂಡಿಡೇಟ್ಸ್ ಸದ್ಯದ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಯಾರ್ಯಾರು ಸರ್? ಸ್ಟ್ರಾಂಗ್ ಆಗಿರೋ ಸಿಎಂ ಆಗಬೇಕು ಅಂತ ಕ್ಯಾಂಡಿಡೇಟ್ಸ್ ಅಂದ್ರೆ ಎಲ್ಲ ಪಕ್ಷದ ವತಿಯಿಂದ ಮತ್ತು ಕರ್ನಾಟಕದಲ್ಲಿ ಅವ್ರಿಗಿರುವಂತಹ ಮಾಸ್ ಅಪೀರಿಯನ್ಸ್ ಆಗಿರ್ಬೋದು, ಅಥವಾ ಅವ್ರ ವೋಟ್ ಬೇಸ್ ಆಗಿರ್ಬೋದು, ಅಥವಾ ಈ ಹಿಂದಿನ ಅವರ ರಾಜಕೀಯ ಅನುಭವ ಆಗಿರೋದು, ಅಂತಹ ಕ್ಯಾಲಿಬರ್ ಇರುವಂತವ್ರು. ಡಿ ಕೆ ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು. ಈ ಬೇರೆ ಪಕ್ಷಗಳಲ್ಲಿ ಸರ್, ಬೇರೆ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಇದ್ದೇ ಇರ್ತಾರೆ. ಮತ್ತು ಇಲ್ಲಿ ವಿಜಯೇಂದ್ರ ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಆಗುತ್ತಾ ನೋಡ್ಬೇಕಲ್ಲಿ. ಈಗ ವಿಜಯೇಂದ್ರ ಅಂತ ಹೇಳಿದ ತಕ್ಷಣನೇ ಬಹಳಷ್ಟು ಜನ ಆಕ್ಟಿವ್ ಆಗ್ತಾರೆ. ಅಶೋಕ್ ಅವರು ಕೂಡ ಅವರು ರೇಸಲ್ಲಿದ್ದಾರೆ. ಭಾರತೀಯ ಜನತಾ ಪಕ್ಷದ ಡೆವಲಪ್ಮೆಂಟ್ ಏನು ಅಂದರೆ, ಒಂದು ವಿಶೇಷ ಏನು ಅಂದರೆ, ಹೊಸಬ್ರನ್ನ ಯಾರನ್ನಾದ್ರು ಸರ್ ಮುಂದಿನ ದೆಹಲಿಯಿಂದ ಹೇರಬಹುದು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಅವರು ಅಡಾಪ್ಟ್ ಮಾಡಿರುವಂತಹ ಸ್ಟ್ರಾಟಜೀಸ್ ಅನ್ನ ನೋಡಿದ್ರೆ ಕೆಲವು ಸಸ್ಪೆನ್ಸ್ ಇರುವಂತರು ಅಥವಾ ಆಕಸ್ಮಿಕ ಇರುವಂತಹ ಕ್ಯಾಂಡಿಡೇಟ್ ಸಸ್ಪೆನ್ಸ್ ಅಭ್ಯರ್ಥಿಗಳು ಯಾರು ಸರ್? ಆ ತರ ಸಸ್ಪೆನ್ಸ್ ಅಭ್ಯರ್ಥಿಗಳು ತೆರೆಮರೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ. ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವರು. ಸಂತೋಷ್ ಜಿ ಅವರು ಆಕ್ಟಿವ್ ಪಾಲಿಟಿಕ್ಸ್ ಗೆ ಬರಲ್ವೇನೋ? ಅವರು ಎಷ್ಟು ಮಟ್ಟಿಗೆ ಬರೋದಕ್ಕೆ ಬಿಡ್ತಾರೋ ಗೊತ್ತಿಲ್ಲ. ಅವರು ಬರ್ಬೋದು, ಬಂದರೂ ಕೂಡ ಅವ್ರನ್ನ ಬರೋದಕ್ಕೆ ಇಲ್ಲಿ ಬಿಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದು. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಇನ್ನು ಬಂದಿರುವಂತಹ ಆಡಿಯನ್ಸ್ಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಒಂದಂತೂ ಸತ್ಯ, 2028ಕ್ಕೆ ಬೇಕಾದಂಥ ವೇದಿಕೆಯನ್ನು ಸಜ್ಜು ಮಾಡ್ಕೊಳ್ತಾ ಇದ್ದಾವೆ ಆಯಾ ಪಾರ್ಟಿಗಳು. ಕಾಂಗ್ರೆಸ್ ಅಲ್ಲಿ ಬಹುಮತ ಇದ್ರೂ ಕೂಡ ಅವರು ಒಂದು ಡಿಸಿಷನ್ಗೆ ಅರೈವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹುಮತ ಇದ್ರೂ ಕೂಡ ಮುಂದೆ 2028ಕ್ಕೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದಂತೂ ಕನಸಿನ ಮಾತೇ ಸರಿ. ಈ ಒಂದು ಅನ್ಸರ್ಟಿನಿಟಿ ಏನಿದೆ ಅದು ಪಕ್ಷಕ್ಕೆ ಹೊಡೆತ ಬೀಳುವ ಎಲ್ಲ ಸಾಧ್ಯತೆ ಇದೆ.
ಆದರೆ ಸತೀಶ್ ಜಾರಕಿಹೊಳಿ ಅವರು ನಾನು 2028ಕ್ಕೆ ಮುಖ್ಯಮಂತ್ರಿಯಾಗಿ ಬಯಸ್ತೀನಿ ಅಂತ ಹೇಳಿರೋದ್ರಿಂದ ಅಲ್ಲೊಂದಿಷ್ಟು ಗೇಮ್ ಚೇಂಜ್ ಆಗಬಹುದು ಅಂತ ಅನಿಸುತ್ತೆ. ಇನ್ನು JDS ಮತ್ತು BJPಯಲ್ಲಿ ಎಷ್ಟರ ಮಟ್ಟಿಗೆ ಮೈತ್ರಿ ಮುಂದುವರಿಯುತ್ತೆ, ಯಾವ ರೀತಿ ಸೀಟ್ ಶೇರಿಂಗ್ ನಡೆಯುತ್ತೆ ಮತ್ತು ನಿಜಕ್ಕೂ ಕೂಡ ಹೈಕಮಾಂಡ್ ಲೆವೆಲಲ್ಲಿ ಯಾವ ರೀತಿಯಾದಂತಹ ಮಾತುಕತೆ ಆಗುತ್ತೆ ಅನ್ನೋದರ ಮೇಲೆ ಅಲ್ಲಿ ಎರಡೂ ಪಕ್ಷಗಳ ಒಮ್ಮತದ CM ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ JDS ಅಂತೂ ಅವ್ರಿಗಿರುವ ಏಕೈಕ ಗುರಿ ಮುಖ್ಯಮಂತ್ರಿ ಕುರ್ಚಿ. ಅದನ್ನು ಬಿಟ್ಟರೆ ಆ ಕಡೆ ಈ ಕಡೆ ಕುರ್ಚಿ ಅಂತೂ ಅವ್ರ ಕಣ್ಣಿಗೆ ಕಾಣ್ತಿಲ್ಲ. ಇದು ಯಾವ ರೀತಿಯಾದಂತಹ ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡ್ಕೊಳ್ತಾರೆ ಗೆದ್ದ ಮೇಲೆ ಅನ್ನೋದು ಚುನಾವಣೆ ಆದ ಮೇಲೆ ಗೊತ್ತಾಗುತ್ತೆ. ಬಟ್ ಡೆಫಿನೆಟ್ಲಿ ಈಗಿನ ಪರಿಸ್ಥಿತಿಗೆ ಭಾಳಷ್ಟು ಜನ ವ್ಯಕ್ತಿಗಳು ತಾನು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಬಯಸ್ತಾ ಚುನಾವಣೆಗೆ ಹೋಗ್ತಾರೆ. ಮತದಾರರು ಅದನ್ನು ತೀರ್ಮಾನ ಮಾಡಬೇಕು. ಸೊ ಇದು ಟೂ ಅರ್ಲಿ ಅಂತ ಮತದಾರರಿಗನ್ಸಿದ್ರು, ಪಕ್ಷಗಳಿಗೆ ಇದು ಅರ್ಲಿ, ತುಂಬ ಅರ್ಲಿ. ಸೊ ನೋಡೋಣ ಸ್ಟ್ರಾಟಜಿ ಹೇಗೆ ಮಾಡ್ತಾರೆ ಅಂತ. ಇದು ಇದರಿಂದ ರಾಧಕ್ಕ ಪಂಚಾಯಿತಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.